ನಮಸ್ತೆ ಸಮಸ್ತ ಕನ್ನಡ ನಾಡಿನ ಎಲ್ಲ ವಕೀಲರಿಗೂ ನಮಸ್ತೆ. ಇವತ್ತಿನ ಸಬ್ಜೆಕ್ಟ್ ನಾವು ಆಲ್ರೆಡಿ ಸಿಲೆಬಸ್ ಏನೇನಿದೆ ಅಂತ ಎಲ್ಲ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ನಮ್ಮ ಕಾನೂನು ಕನ್ನಡ ಅನ್ನುವಂಥ ಒಂದು ಸಬ್ಜೆಕ್ಟ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಕಾನೂನು ಕನ್ನಡ ಅನ್ನುವಂಥ ಈ ಸಬ್ಜೆಕ್ಟ್ ಇದೆಯಲ್ಲ, ಎಷ್ಟು ಸುಂದರವಾದದ್ದು ಮತ್ತು ಎಷ್ಟು ಸುಲಭವಾದದ್ದು ಅಂತಂದರೆ ತುಂಬ ಸುಲಭ. ಸ್ಕೋರ್ ಮಾಡೋಕ್ಕೂ ಕೂಡ ತುಂಬ ಸುಲಭ ಇದೆ, ಹೈಯೆಸ್ಟ್ ಸ್ಕೋರ್ ಮಾಡ್ಕೋಬೋದು. ಆಮೇಲೆ ಕಲಿಯೋಕ್ಕೂ ಕೂಡ ತುಂಬ ಸುಲಭ ಇದೆ ನಿಮ್ಮ ಇರೋ ಎಲ್ಲ ಸಬ್ಜೆಕ್ಟಲ್ಲೂ. ಎಲ್ಲರೂ ಕೂಡ ಬೇಸಿಕಲಿ ಕನ್ನಡ ಅಂತಂದರೆ ಎಲ್ರಿಗೂ ಕೂಡ ಇಷ್ಟನೇ. ಆಮೇಲೆ ಬೇಸಿಕಲಿ ಕನ್ನಡ ಒಂದಿಷ್ಟು ಎಲ್ಲರೂ ಕೂಡ ಕಲಿತಾ ಇರ್ತೀರ. ಅಪ್ ಟು 10th ತನಕ ಆಗಿರ್ಬೋದು, 12th. ಸಮ್ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ಈಗ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳೇ ಇದ್ದಾರೆ. ಅವ್ರಿಗಂತೂ ಈ ನೀರು ಕುಡ್ದ ಹಾಗೆ ಅಂತ ಹೇಳ್ತಾರಲ್ಲ, ಆ ರೀತಿ ಸಬ್ಜೆಕ್ಟ್ ಆಗುತ್ತೆ. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳಿದ್ರೂ ಕೂಡ ಅವರು ಕೂಡ ಓದಿರ್ತಾರೆ, ಅಡ್ಡಿ ಇಲ್ಲ. ಅಷ್ಟೊಂದು ಕನ್ನಡ ಬರೋದಿಲ್ಲ ಅಂತ ಯಾರೂ ಕೂಡ ಇರೋದಿಲ್ಲ. ಸೊ ಏನೇನಿದೆ ಈ ಸಬ್ಜೆಕ್ಟಲ್ಲಿ, ಸಿಲೆಬಸ್ ಕಾಪಿಯಲ್ಲಿ ಏನಿದೆ ಎಲ್ಲದನ್ನು ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವತ್ತಿನ ಕ್ಲಾಸಸ್ಸಲ್ಲಿ ಕಂಟಿನ್ಯೂಸ್ ಆಗಿ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡೋಣ. ಯೂನಿಟ್ 1 ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಯೂನಿಟ್ 1ನಲ್ಲಿ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಕೊಟ್ಟಿರೋದು ಕೇವಲ ಚಲುವ ಕನ್ನಡ ನಾಡು ಅಂತಷ್ಟೇ. ಒಂದು KSLU ಯೂನಿವರ್ಸಿಟಿಯಿಂದಾನೇ ಒಂದು ಪಬ್ಲಿಕೇಶನ್ನ ಬಿಟ್ಟಿದ್ದಾರೆ, ಈಶ್ವರ್ ಭಟ್ ಅಂತ ಬುಕ್ ಹೆಸರು. ಅದು ನಾನು PDF ಕೂಡ ಆಲ್ರೆಡಿ ನಮ್ಮ ಪೇಯ್ಡ್ ಗ್ರೂಪ್ಸಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸೊ ಅಲ್ಲಿಂದ ಕಂಟೆಂಟನ್ನು ನಾವೀಗ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಸೊ ಮೇನ್ಲಿ ಕೀ ಆನ್ಸರ್ಸ್ಗಳೇನಿರುತ್ತೆ KSLU ಕಡೆಯಿಂದ ಇದನ್ನ ನೋಡಿಬಿಟ್ಟು ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಅದನ್ನೇ ರೆಫರ್ ಮಾಡಿ. ಅದರಲ್ಲಿ ಏನೇನು ಪಾಯಿಂಟ್ಸ್ ಇದೆ ಅಂತ ನಾನು ಹೇಳ್ತಾ ಹೋಗ್ತೇನೆ. ಸೊ ಬೇಸಿಕಲಿ ಕ್ವಶನ್ಸ್ಗಳೇನೇನು ಬರುತ್ತೆ ಸರ್, ಇಲ್ಲಿ ಮೇಜರ್ ಕ್ವಶನ್ಸ್ಗಳೇನೇನು ಬರುತ್ತೆ ಸರ್, ಯಾವ ರೀತಿಯಾದ ಕ್ವಶನ್ಸ್ಗಳನ್ನ ಕೇಳ್ತಾರೆ ಸರ್ ಯೂನಿಟ್ 1ನಲ್ಲಿ ಅಂತಂತಂದರೆ, ಆ್ಯಸ್ ಪರ್ ನಮ್ಮ ನಾಲೆಜ್ ಪ್ರಕಾರ ಇದು ಐತಿಹಾಸಿಕ ಹಿನ್ನೆಲೆ ಅಂತಿದೆ. ಇದಿರಲಿ ಹಾಗೆ ಬಿಡಿ. ಸರಿ ನೋಡಿ, ಏನಂತ ಕೇಳ್ತಾರೆ ಅಂದರೆ 10 ಮಾರ್ಕ್ಸ್ ಕ್ವಶನ್ಸ್ಗಳು ನೋಟ್ ಡೌನ್ ಮಾಡ್ಕೊಬಿಡಿ ಬೇಕಿದ್ರೆ. ಏನಂತ ಕೇಳ್ತಾರೆ, ಭಾಷೆ ಎಂದರೇನು, ಓಕೆನಾ, ಮತ್ತೆ ಭಾಷೆಯ ಸ್ವರೂಪನ ಕೇಳ್ತಾರೆ, ಲಕ್ಷಣನ ಕೇಳ್ತಾರೆ, ಭಾಷೆಯ ಪ್ರಯೋಜನ ಏನು ಅಂತ ಕೇಳ್ತಾರೆ 10 ಮಾರ್ಕ್ಸಿಗೆ. ಇಲ್ಲ ಅಂತಂತಂದರೆ ಐತಿಹಾಸಿಕ ಹಿನ್ನೆಲೆ ಏನಿದೆ, ನಮ್ಮ ಕರ್ನಾಟಕದ್ದು ಇತಿಹಾಸ ಏನು ಅಂತ ಕೇಳ್ತಾರೆ. ಅರ್ಥ ಆಗ್ತಿದೆಯಲ್ವಾ? ಈ ರೀತಿಯಾದ ಪ್ರಶ್ನೆ ಬರುತ್ತೆ. ಇಲ್ಲ ಅಂತಂತಂದರೆ ಭಾರತದ ಹಣಕಾಸು ಮತ್ತು ಉದ್ದಿಮೆ ಇಲ್ಲ ಶಿಕ್ಷಣ, ಇದರ ಬಗ್ಗೆ ಬರೆಯಿರಿ ಅಂತ ಕೇಳ್ತಾರೆ. ಹಣಕಾಸಿನ ಬಗ್ಗೆ, ಉದ್ದಿಮೆ ಬಗ್ಗೆ, ಶಿಕ್ಷಣದ ಬಗ್ಗೆ ಯಾವುದಾದ್ರೂ ಒಂದೆರಡು ಕೊಟ್ಬಿಟ್ಟು ಇದ್ರ ಬಗ್ಗೆ ಬರೀರಿ ಅಂತ 10 ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲ ಭಾರತದ ಇತಿಹಾಸದ ನಮ್ಮ ಕರ್ನಾಟಕದ ಇತಿಹಾಸದ ಬಗ್ಗೆ ಬರೀರಿ ಅಂತೇಳಿ ಅದೊಂದು 10 ಮಾರ್ಕ್ಸಿಗೆ ಕೇಳಿದ್ರೆ ಕೇಳ್ಬೋದು. ಇಲ್ಲ ಭಾಷೆ ಅಂದರೆ ಏನು, ಅದರ ಸ್ವರೂಪ ಏನು, ಲಕ್ಷಣಗಳೇನು ಅಂತ ಕೇಳ್ಬೋದು. 6 ಮಾರ್ಕ್ಸಿನ ಮೇಜರ್ ಕ್ವಶನ್ಸ್ಗಳು ಯಾವುದು ಅಂತಂದರೆ ಅನ್ಯ ದೇಶೀಯ ಪದಗಳು ಅಂತ ಇದೆ. ಅಂತಂದರೆ ಈ ಬೇರೆ ದೇಶದಿಂದ ಬಂದ್ಬಿಟ್ಟು ನಮ್ಮ ಗಡಿಗೆ ಸೇರ್ಕೊಂಡಿರ್ತಾವಲ್ಲ, ಆ ರೀತಿ ಕನ್ನಡ ಭಾಷೆಗೆ ಬಂದು ಬೇರೆ ಭಾಷೆಗಳು ಹೇಗೆ ಅಡಾಪ್ಟ್ ಆಗಿದೆ ಅಂತ. ಇಲ್ಲ ಒಂದು ಧರ್ಮ, ಇದ್ರ ಬಗ್ಗೆ ಏನಾದರೂ ಒಂದು 6 ಮಾರ್ಕ್ಸಿಗೆ ಬರೀರಿ ಅಂತ ಕೇಳ್ಬೋದು. ಸಂಸ್ಕೃತಿ ಅಂದ್ರೆ ಏನು ಅಂತ ಒಂದು 6 ಮಾರ್ಕ್ಸಿಗೆ ಬರೀರಿ ಅಂತ ಕೇಳ್ಬೋದು. ಇಲ್ಲ ಅಂತಂತಂದರೆ ಸದ್ಯದ ಪರಿಸ್ಥಿತಿ ಏನಿದೆಯಪ್ಪ ಈಗ ನಮ್ಮ ಕನ್ನಡದ ಸದ್ಯದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದು ನಿಂತಿದೆ, ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಏನೇನಿದೆ ಅಂತ ಕೇಳ್ಬೋದು. ಇದಕ್ಕೆ ನೀವು ಜನರಲ್ ಆಗಿ ಕುತ್ಕೊಂಡು ಬರೀರಿ ಅಂತಂದರೆ ಈ 6 ಮಾರ್ಕ್ಸ್ ಇರೋ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಬರೀತೀರಾ. 10 ಮಾರ್ಕ್ಸಿಗೆ ಜನರಲ್ ಆಗಿ ಬರೀರಿ ಅಂದರೆ ಈಗಲೇ ಬರೀತೀರಾ. ಇದನ್ನೆಲ್ಲ ನೀವು ಸೀರೀಸ್ ನೋಡೋ ಅವಶ್ಯಕತೆಯೂ ಇಲ್ಲ, ನನಗೆ ಕಾನ್ಫಿಡೆನ್ಸ್ ಇದೆ. ಆದರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನನ್ನು ಅವ್ರು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನ ಕೌಂಟ್ ಮಾಡ್ತಿರ್ಬೇಕಾದ್ರೆ ಒಂದು ಬುಕ್ಕನ್ನು ರೆಫರ್ ಮಾಡಿ ವ್ಯಾಲ್ಯೂಯೇಷನ್ನ ಮಾಡ್ತಿರ್ತಾರೆ. ಆ ಬುಕ್ಕಿನ ಪ್ರಕಾರ ಏನು ಹೇಳುತ್ತೆ ಅನ್ನುವಂಥದ್ದನ್ನು ನೀವು ಆ ರಿಲೇಟೆಡ್ ಓರಿಯೆಂಟೆಡ್ ಬರೆದ್ರೆ ಚೆನ್ನಾಗಿರುತ್ತೆ. ಸೊ ಈಗ ಬೇಸಿಕಲಿ ಇದಿಷ್ಟು ಕ್ವಶನ್ಸ್ಗಳೇನಿದೆ, ಈ ಎಲ್ಲ ಕ್ವಶನ್ಸ್ಗಳನ್ನು ಕೂಡ ನಮ್ಮ ಯೂನಿಟ್ 1ನಲ್ಲಿ ನಾನು ಸಾಲ್ವ್ ಮಾಡ್ತೇನೆ. ಒಂದು 8 ರಿಂದ 10 ವೀಡಿಯೋಸ್ ಆಗುತ್ತೆ, 10-15 ಮಿನಿಟ್ಸ್ ವೀಡಿಯೋಸ್ ಅಷ್ಟೇ. ಸೊ ಎಲ್ಲ ವೀಡಿಯೋಸನ್ನು ನೋಡಿ, ಇಲ್ಲಿರುವಂಥ ಎಲ್ಲ ಕ್ವಶನ್ಸ್ಗಳು ಸಾರ್ಟ್ಔಟ್ ಆಗುತ್ತೆ. 10 ಮಾರ್ಕ್ಸಿಂದು 10 ಮಾರ್ಕ್ಸ್ ಲೆವೆಲಿಗೆ ಇರುತ್ತೆ, 6 ಮಾರ್ಕ್ಸಿಂದು 6 ಮಾರ್ಕ್ಸ್ ಲೆವೆಲಿಗೆ ಇರುತ್ತೆ. ಆಸ್ ಪರ್ KSLU ರಿಲೀಸ್ ಮಾಡಿರುವಂಥ ಬುಕ್ನಲ್ಲಿ ಏನಿದೆ ಅದನ್ನು ಪಾಠ ಮಾಡೋಣ. ಓಕೆ, ಲೆಟ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನಂತಂದರೆ ಇಂಟ್ರೊಡಕ್ಷನ್. ನಮ್ಮ ಕರ್ನಾಟಕದ ಬಗ್ಗೆ ಮುನ್ನುಡಿ, ಇಂಟ್ರೊಡಕ್ಷನ್, ಒಂದು ಪರಿಚಯ ಅಂತ ಏನು ಕರಿತೀವಲ್ಲ ಆ ರೀತಿ ಒಂದು ಪರಿಚಯ. ಓಕೆ, ಈ ಒಂದು ಪರಿಚಯದಲ್ಲಿ ಕರ್ನಾಟಕ ಭಾರತದ ಪ್ರಮುಖ ರಾಜ್ಯಗಳಲ್ಲಿ ಒಂದು. 1956 ನವೆಂಬರ್ 1ಕ್ಕೆ ಪುನರ್ವಿಂಗಡಣಾ ಕಾಯ್ದೆ ಪ್ರಕಾರ ಜಾರಿಗೆ ಬರುತ್ತೆ. ಮೈಸೂರು ರಾಜ್ಯ ಅಂತ ಹೆಸರಿಡ್ತಾರೆ. 1973ದಲ್ಲಿ ಕರ್ನಾಟಕ ಅಂತ ನಾಮಕರಣ ಆಗುತ್ತೆ. ಬೆಂಗಳೂರು ಅನ್ನುವಂಥದ್ದು ರಾಜಧಾನಿ ಮತ್ತು ಅತಿ ದೊಡ್ಡ ನಗರ. 30 ಜಿಲ್ಲೆಗಳನ್ನು ಹೊಂದಿದೆ ಆಗ ಬುಕ್ ಬರೆದಿರೋ ಟೈಮಲ್ಲಿ. ಓಕೆ, 6 ಕೋಟಿಗಿಂತ ಜಾಸ್ತಿ ಪಾಪ್ಯುಲೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಬುಕ್ ಬರೆದಿರೋ ಟೈಮಲ್ಲಿ. ತುಳು, ಕೊಡವ, ಕೊಂಕಣಿ, ಬ್ಯಾರಿ ಮುಂತಾದ ಉಪಭಾಷೆಗಳನ್ನು ಕೂಡ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ವೆಲ್, ನೆಕ್ಸ್ಟು ಭೌಗೋಳಿಕವಾಗಿ ಏನಾದರೂ ನೋಡಬೇಕಂದ್ರೆ, ಭೌಗೋಳಿಕ ಅಂತಂತಂದರೆ ಜಿಯೋಗ್ರಾಫಿಕಲಿ, ಇಂಗ್ಲೀಷ್ ಮೀಡಿಯಂ ಅವರಿಗೆ ಹೇಳ್ತಾ ಇದ್ದೀನಿ, ಇಟ್ಸ್ ಮೀನ್ ಜಿಯೋಗ್ರಾಫಿಕಲಿ. ಓಕೆ, ಕರ್ನಾಟಕವು ಕರಾವಳಿ ಎಂಬ ಸಮುದ್ರ ತೀರವನ್ನು ಹೊಂದಿದ್ದು, ಪಶ್ಚಿಮ ಘಟ್ಟ ಎಂಬ ಮಲೆನಾಡು ಮತ್ತು ಸಮತಟ್ಟಾದ ಬಯಲು ಸೀಮೆ ಎಂಬ ಪ್ರದೇಶವನ್ನು ಹೊಂದಿದೆ.
ನದಿಗಳಲ್ಲಿ ಏನಾದರೂ ಬಂದರೆ ಕೃಷ್ಣ, ಭೀಮಾ, ಘಟಪ್ರಭಾ, ವೇದಾವತಿ, ಮಲಪ್ರಭಾ, ತುಂಗಾಭದ್ರಾ, ಕಾವೇರಿ, ಹೇಮಾವತಿ, ಶರಾವತಿ, ಶಿಂಷಾ, ಅರ್ಕಾವತಿ, ಲಕ್ಷ್ಮಣತೀರ್ಥ, ಕಬಿನಿ ಇಂಥ ಅತ್ಯಂತ ಫಲವತ್ತಾದಂತಹ ನದಿಗಳನ್ನು ಕೂಡ ಹೊಂದಿದೆ. ಬೆಳೆಗಳಲ್ಲಿ ಏನಾದರೂ ಬಂದರೆ ಭತ್ತ, ಕಬ್ಬು, ರಾಗಿ, ಜೋಳ, ಎಣ್ಣೆಕಾಳು, ಕಾಫಿ, ಹತ್ತಿ, ಇನ್ನೂ ಹಲವು ಮುಂತಾದವುಗಳು ಬೆಳೆಗಳನ್ನು ನಮ್ಮ ಕರ್ನಾಟಕದಲ್ಲಿ ಬೆಳೀತಾರೆ. ಹಣ್ಣು ಹಂಪಳು ಅಂತಂದರೆ ತರಕಾರಿ ಬೆಳೀತಾರೆ. ಪುಷ್ಪ ಕೃಷಿ ಇದೆ, ಹೈನುಗಾರಿಕೆ ಇದೆ, ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿದೆ. ಇಂಥ ಒಂದು ಕರ್ನಾಟಕದಂತಹ ರಾಜ್ಯದಲ್ಲಿ ಹುಟ್ಟಿ ಬೆಳೆದು ನಾವೆಲ್ಲ ತುಂಬ ಅದೃಷ್ಟವಂತರು ಅಂತ ಹೇಳಬಹುದು. ಈ ರೀತಿಯಾದಂಥ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ನಿಮ್ಮ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಇಟ್ಸ್ ಬೇಸಿಕ್ ಇಂಟ್ರೊಡಕ್ಷನ್ ಅಷ್ಟೇ. ಇದ್ಮೇಲೆ ಏನು ಕ್ವಶನ್ ಏನು ಕೇಳಲ್ಲ, ಬೇಸಿಕ್ಕಾಗಿ ಒಂದು ಡಿಸ್ಕಷನ್ ಮಾಡಿದ್ದಷ್ಟೇ. ನೆಕ್ಸ್ಟ್ ನಾನು ಕ್ವಶನ್ ಬರ್ತೀನಿ. ಒಂದು 10 ಮಾರ್ಕ್ಸಿನ ಕ್ವಶನ್ ಅಂತ ಹೇಳಿದೆ. ಐತಿಹಾಸಿಕ ಹಿನ್ನೆಲೆ ಏನು ಅಂತ ಕೇಳಬಹುದು, ಅಥವಾ ಕರ್ನಾಟಕದ ಇತಿಹಾಸದ ಬಗ್ಗೆ ಬರೆಯಿರಿ ಅಂತ ಕೇಳಬಹುದು. ಇಲ್ಲಿ ನಾವು ಡಿಸ್ಕಸ್ ಮಾಡುವಂಥದ್ದು ಭಾರತದ ಇತಿಹಾಸ ಅಲ್ಲ, ಕರ್ನಾಟಕದ ಇತಿಹಾಸ. ಅಕಸ್ಮಾತ್ ಕರ್ನಾಟಕದ ಇತಿಹಾಸ ತಗೊಳ್ತೀವಿ ಅಂತಂದ್ರೆ ಸಿಕ್ಕಾಪಟ್ಟೆ ಇದೆ, ಸುಮಾರಿದೆ ಕರ್ನಾಟಕದ ಇತಿಹಾಸ. ಹಾಗಾದರೆ ನಾವೆಷ್ಟು ಓದಬೇಕು? ನಾನು ಒಂದು ಸೀಕ್ವೆನ್ಸ್ ಆಗಿ ಒಂದು ಡಯಾಗ್ರಾಮ್ನ ಡ್ರಾ ಮಾಡ್ತೇನೆ. ಫಸ್ಟು ಯಾರ್ಯಾರು ಬಂದು ಯಾರ್ಯಾರಿಲ್ಲ ಅಂತ ಒಂದು ಕತೆ ಥರ ಜಸ್ಟ್ ಅದನ್ನು ಅಸ್ಯೂಮ್ಷನಲ್ಲಿ ಇಟ್ಕೊಳ್ಳಿ, ಅದನ್ನೇ ನೀವು ಬರಿತಾ ಹೋಗಿ. ದಟ್ಸ್ ಎನಫ್. ಇದ್ರ ಮೇಲೆ ಏನು ಬೇಡ. ಫಸ್ಟ್ ಏನು ಗೊತ್ತಾ? BC, ಕ್ರಿಸ್ತಪೂರ್ವ. ಕನ್ನಡದಲ್ಲಿ ನೋಡಿ ಕ್ರಿಸ್ತಪೂರ್ವ. ಆಮೇಲೆ ನಾನು ಆಲ್ರೆಡಿ ಹೇಳಿದ್ದೀನಿ, ಯಾರೂ ಕೂಡ ಇದನ್ನು ಇಂಗ್ಲೀಷಲ್ಲಿ ಬರೆಯೋ ಹಾಗಿಲ್ಲ. ಎಕ್ಸಾಮ್ ಎಲ್ಲರೂ ಕನ್ನಡದಲ್ಲೇ ಬರೀಬೇಕು. ಕನ್ನಡ ಮೀಡಿಯಮ್ವರೆಗೂ ಈ ಎಕ್ಸಾಮ್ ಇದೆ, ಇಂಗ್ಲೀಷ್ ಮೀಡಿಯಮ್ವರೆಗೂ ಈ ಎಕ್ಸಾಮ್ ಇದೆ. ಇಬ್ಬರಿಗೂ ಕೂಡ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಎಕ್ಸಾಮ್ ಇದು. ಓಕೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅಶೋಕನ ಕಾಲ ನಡೀತಾ ಇತ್ತು. ಆ ಟೈಮಲ್ಲೇ ಕೂಡ ಶಾಸನಗಳು ಸಿಕ್ಕಿರುವಂಥ ಆಧಾರಗಳಿದೆ. ಅಶೋಕನ ನಂತರ ಬಂದಿದ್ದು ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ ಶಾತವಾಹನರು. ಇದನ್ನೆಲ್ಲ ಇಷ್ಟನ್ನೇ ಯಾಕೆ ಹೇಳಿ ಕ್ಲೋಸ್ ಮಾಡ್ತಾ ಅಂದರೆ ನಿಮ್ಮ ಬುಕ್ಕಲ್ಲಿರೋದು ಇಷ್ಟೇ. ಇಷ್ಟನ್ನೇ ನೀವು ಬರೆದ್ರೆ ಒಳ್ಳೆಯದು. ಇತಿಹಾಸ ನಾನು ಓದ್ತೀನಿ ಅಂತಂದರೆ ಎಷ್ಟಪ್ಪ ಬುಕ್ ಓದಿದ್ರು ಸಾಕಾಗಲ್ಲ. ಬಟ್ ಎಷ್ಟು ಈ ಕಂಟೆಂಟು ಲಾ ಸ್ಟೂಡೆಂಟ್ ಆಗಬೇಕು ಅಷ್ಟೊಂದು ಮಾತ್ರ ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ಈ ನಿಮ್ಮ 4ನೇ ಶತಮಾನದಲ್ಲಿ ಕ್ರಿಸ್ತ ಶಕ, ಅದು ಕೂಡ ಕ್ರಿಸ್ತ ಶಕ 4, ಎಲ್ಲ ಕ್ರಿಸ್ತ ಶಕನೇ. ಕ್ರಿಸ್ತ ಪೂರ್ವ ಇದಷ್ಟೇ, ಇನ್ನು ಉಳಿದಿದ್ದೆಲ್ಲ ಕ್ರಿಸ್ತ ಶಕನೇ. 4ನೇ ಶತಮಾನದಲ್ಲಿ ಯಾರು ಬರ್ತಾರಪ್ಪ? ಕದಂಬರು ಬರ್ತಾರೆ. ಕದಂಬರಲ್ಲಿ ಬನವಾಸಿ ಕೇಳಿರ್ತೀರಾ? ಆ ಬನವಾಸಿನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸಿರ್ತಾರೆ. ಸೊ ಇವರ ನೆಕ್ಸ್ಟು ಯಾರು ಬರ್ತಾರೆ? ಗಂಗರು ಬರ್ತಾರೆ. 4ರಿಂದ 9ನೇ ಶತಮಾನದ ತನಕ ಗಂಗರು ಬರ್ತಾರೆ. ಇವರು ಕೂಡ ಬಂದಾದ್ಮೇಲೆ ಕೋಲಾರ, ತಲಕಾಡು ಅಂತಾರೆ. ಅವಾಗಿನ ಹೆಸರು ಒಂದಿತ್ತು ತಲಕಾಡು. ಕೋಲಾರದ ಹಳೆಯ ಹೆಸರು ತಲಕಾಡು ಅಂತಿತ್ತು. ಸೊ ಸಾರಿ, ಕೋಲಾರದ ಹಳೆಯ ಹೆಸರು ಅಂತಲ್ಲ, ಕೋಲಾರ ಫಸ್ಟು ರಾಜಧಾನಿ ಮಾಡ್ಕೊಂಡು ಆಮೇಲೆ ತಲಕಾಡುನು ಕೂಡ ರಾಜಧಾನಿ ಮಾಡ್ಕೊಂಡಿರ್ತಾರೆ. ಈ ರೀತಿಯಾದಂಥ ಆಳ್ವಿಕೆ ನಡೆಸಿದ ಮೇಲೆ ಬಾದಾಮಿ ಚಾಲುಕ್ಯರು ಬರ್ತಾರೆ. ನಾನು ಜಸ್ಟ್ ಹೆಸರನ್ನ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತಂದರೆ ನೀವು ಜಸ್ಟ್ ಸೀಕ್ವೆನ್ಸ್ನಾಗ ಜ್ಞಾಪಕ ಇಟ್ಕೊಳ್ತಾ ಹೋಗಿ. ಎಕ್ಸ್ಪ್ಲನೇಷನ್ ನೀವು ನೋಡಿದರೂ ಕೂಡ ನಿಮಗೆ ಅರ್ಥ ಆಗ್ಬಿಡುತ್ತೆ. ಇದೆ ಬುಕ್ಕಲ್ಲಿ ಕನ್ನಡದಲ್ಲಿ ಆರಾಮಾಗಿ. ಈ ಬಾದಾಮಿ ಚಾಲುಕ್ಯರಲ್ಲಿ ಒಬ್ಬ ಫೇಮಸ್ ರಾಜ ಇರ್ತಾನೆ, ಇಮ್ಮಡಿ ಪುಲಕೇಶಿ ಅಂತ. ಎಲ್ಲ ಈಗ ನಿಮಗೆಲ್ಲ ಜ್ಞಾಪಕ ಬರ್ತಾ ಇರುತ್ತೆ ಅನ್ಸುತ್ತೆ. ನಾವು ಕೂಡ ಕನ್ನಡ ಮೀಡಿಯಂ ಓದಿ ಒಳ್ಳೇದಾಯ್ತನೋ, ಇದಕ್ಕಾದ್ರೂ ಯೂಸ್ ಆಗ್ತಾ ಇದೆ ಅಂತೇಳಿ. ಸೊ ಇವನನ್ನ ಒಂದು ಬಿರುದಿರುತ್ತೆ, ದಕ್ಷಿಣ ಪತೇಶ್ವರ ಅಂತ ಬಿರುದಿರುತ್ತೆ ಇವನಿಗೆ. ಯಾಕೆ ದಕ್ಷಿಣ ಪತೇಶ್ವರ ಅಂತಿರುತ್ತೆ? ಹಿಸ್ಟ್ರಿ ಸ್ಟೂಡೆಂಟ್ಸ್ ಕ್ಲಿಯರಾಗಿ ಹೇಳ್ತಾರೆ. ಹರ್ಷವರ್ಧನ ಇವನನ್ನ ಸೋಲ್ಸಿರ್ತಾನೆ. ಇವನನ್ನ ಸೋಲ್ಸಿದ್ದಕ್ಕೆ ಇವನಿಗೆ ದಕ್ಷಿಣ ಪತೇಶ್ವರ ಅಂತ ಹೆಸರು ಬಂದಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಯಾವುದಿದೆ? ಬಾದಾಮಿ ಚಾಲುಕ್ಯರು ಆದಮೇಲೆ ರಾಷ್ಟ್ರಕೂಟ ಬರ್ತಾರೆ. ರಾಷ್ಟ್ರಕೂಟ ಕೇಳಿದ್ದೀರಾ? ರಾಷ್ಟ್ರಕೂಟರು ಇವ್ರು ಬರ್ತಾರೆ. ಈ ರಾಷ್ಟ್ರಕೂಟರಲ್ಲಿ ಫೇಮಸ್ ಯಾರು? 3ನೇ ಗೋವಿಂದ ಅನ್ನುವಂಥ ಒಬ್ಬ ರಾಜ ಇದಾನಲ್ಲ, ಇವನು ಮೋಸ್ಟ್ ಫೇಮಸ್ಸು. ಇವನೇ ಈ ರಾಷ್ಟ್ರಕೂಟರ ರಾಜಧಾನಿಯಿಂದ ಹಿಡಿದು ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ವಿಸ್ತರಣೆನ ಮಾಡಿದವನು. ಅದಾದಮೇಲೆ ಕವಿರಾಜ ಮಾರ್ಗ ಅನ್ನುವಂಥ ಒಬ್ಬ ಕವಿ ಇದಾನಲ್ವ, ಈ ರಾಷ್ಟ್ರಕೂಟರ ಬಗ್ಗೆ ಏನಂತ ಹೇಳ್ತಾನೆ ಅಂತಂತಂದರೆ, ಕಾವೇರಿಯಿಂದ ಗೋದಾವರಿ ನದಿಯವರೆಗೆ ಈ ಸಾಮ್ರಾಜ್ಯ ಹಬ್ಬಿತ್ತು ಅಂತ ವರ್ಣನೆ ಮಾಡಿದ್ದಾನೆ. ಅಂತಂದರೆ ಆ ಟೈಮಲ್ಲೇ ಕರ್ನಾಟಕದಲ್ಲಿ ಕನ್ನಡಿಗರ ಸಾಹಸಗಳು ಹೇಗಿತ್ತು ಅಂತ ನೋಡಿ. ಆಮೇಲೆ ಹೊಯ್ಸಳ ಕೇಳಿರ್ತೀರಾ? ಈಗ ಪೊಲೀಸ್ ಹೆಸರು ಇಟ್ಟಿದಾರಲ್ಲ, ಅದು ಒಂದು ರಾಜಮನೆತನದ ಹೆಸರು ಆಗಿಂದು. ಆ ಹೊಯ್ಸಳ ಅನ್ನುವಂಥದ್ರಲ್ಲಿ ಫೇಮಸ್ ಆಗಿ ಬರ್ತಾನೊಬ್ಬ ವಿಷ್ಣುವರ್ಧನ ಅಂತ. ಇವನ್ ಫೇಮಸ್ ರಾಜ. ಇವನರಲ್ಲೊಬ್ಬರು ಡ್ಯಾನ್ಸರ್ ಇರ್ತಾರೆ, ಶಕುಂತಲೆ ಅಂತ. ಓಕೆ. ಬೇಲೂರು ಶಿಲಾಬಾಲಿಕೆ ಅಂತೇಳಿ ಬಿರುದನ್ನ ಕೊಟ್ಟಿರ್ತಾರೆ ಆ ಡ್ಯಾನ್ಸರ್ಗೆ. ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಸಂಸ್ಕೃತಿ, ಕಲೆ ಮತ್ತು ನೃತ್ಯ ಎಲ್ಲದಕ್ಕೂ ಕೂಡ ಬೆಲೆ ಕೊಡ್ತಾ ಇದ್ರು ಅಂತ. ಇದಾದ್ಮೇಲೆ ಹೊಯ್ಸಳರಾದ್ಮೇಲೆ ಇನ್ನೊಂದು ನೆಕ್ಸ್ಟ್ ಯಾರು? ವಿಜಯನಗರ ಸಾಮ್ರಾಜ್ಯ ಕೇಳಿರ್ತೀರಾ? ಹಂಪಿ ಫೇಮಸ್. ವಿಜಯನಗರ, ಹೊಸಪೇಟೆ ಯಾರು ಸ್ಥಾಪನೆ ಮಾಡಿದವರು? ಅಕ್ಕ ಬುಕ್ಕ
ಇವರ ಸ್ಥಾಪನೆಯಿಂದ ಆಗಿರುತ್ತೆ. ಇವ್ರದೊಂದು ಸ್ಟೋರಿನೇ ಇದೆ. ಓಕೆ, ನೆಕ್ಸ್ಟ್ ನಿಮಗೆ ತೋರಿಸ್ತಾ ನಾನು ಕನ್ಕ್ಲೂಷನ್ ಮಾಡ್ತೇನೆ. ಮೇನ್ ಕೀ ಪಾಯಿಂಟ್ಸ್ ಹೇಳ್ತಾ ಇರೋದು ನಮ್ಮ ಕರ್ನಾಟಕದ ಹಿಸ್ಟ್ರಿದು. ಓಕೆ, ಆಮೇಲೆ ಯಾರು ಬರ್ತಾರೆ? ಬಹುಮನಿ ಸುಲ್ತಾನರು ಅಲ್ವಾ? ಬಹುಮನಿ ಸುಲ್ತಾನರ ಎಂಟ್ರಿ ಆಗುತ್ತೆ. ಇದು ಎಲ್ಲಿ? ಮೇನ್ಲಿ ಗುಲ್ಬರ್ಗಾ, ಬೀದರ್ ಈ ಸೈಡ್ ಇರುತ್ತೆ. ಯಾರು ಮಾಡೋದು? ಮೊಹಮ್ಮದ್ ಗವಾನ್ ಅನ್ನುವಂಥ ವ್ಯಕ್ತಿ ಮಾಡ್ತಾನೆ. ಓಕೆನಾ, ಮೊಹಮ್ಮದ್ ಗವಾನ್ ಅಂತ. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಮತ್ತೆ ಕಂಟಿನ್ಯೂ ಇಲ್ಲಿ ಮಾಡ್ತಾ ಇದ್ದಾನೆ, ಒಂದೇ ಪೇಜಲ್ಲಿ ಸ್ಪೇಸ್ ಆಗಲಿ ಅಂತ. ಸೊ ಇದಾದ್ಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ ಅಂತಂತಂದ್ರೆ, ಯಾರು ಬರ್ತಾರೆ ಅನ್ನೋದಕ್ಕಿಂತ ಈ ಬಹುಮನಿ ಸುಲ್ತಾನರು ಇವ್ರ ಮಧ್ಯದಲ್ಲಿ ಒಂದು ಒಳ್ಳೆ ಕದನ ನಡೆಯುತ್ತೆ, ರಕ್ಕಸ ತಂಗಡಿ ಕದನ ಅಂತ. ಓಕೆನಾ, ಈ ರಕ್ಕಸ ತಂಗಡಿ ಕದನದಲ್ಲಿ ಕಂಪ್ಲೀಟ್ ಆಗಿ ಒಂದು ವಿಜಯನಗರ ಸಾಮ್ರಾಜ್ಯ ಏನಿದೆಯಲ್ಲ ಸ್ಟಾಪ್ ಆಗಿಬಿಡುತ್ತೆ. ಐ ಥಿಂಕ್ ಇಸ್ವಿ ನಿಮ್ರಲ್ಲಿ ಮೆನ್ಷನ್ ಮಾಡಿಲ್ಲ, ಐ ಥಿಂಕ್ 1565 ಅನ್ಸುತ್ತೆ, ಐ ಥಿಂಕ್ ಸೊ. ಓಕೆ, 1565. ಎಸ್. ಇದಾದ್ಮೇಲೆ ಸುಲ್ತಾನ್ ಟಿಪ್ಪು ಸುಲ್ತಾನ್ ಹೈದರಾಲಿ ಅಂತ ಬರ್ತಾರಲ್ವ, ಮೈಸೂರು ಟಿಪ್ಪು ಸುಲ್ತಾನ್ಸ್ ಅಂತ ಏನು ಬರ್ತಾರೆ, ಸೊ ಅವ್ರ ಆಳ್ವಿಕೆನ ನಡೆಸ್ತಾರೆ. ಇವ್ರು ನೆಕ್ಸ್ಟು ಮೈಸೂರು ಒಡೆಯರು ಫಸ್ಟಿಗೆ ಇರೋದಿಲ್ಲ, ಇರ್ತಾರೆ. ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಆಯಾ ಜಾಗದಲ್ಲಿ ಕಂಪ್ಲೀಟಾಗಿ ಹಿಸ್ಟ್ರಿ ಒಂದೇ ಸಲ ತೋರ್ಸೋಕ್ಕಾಗಲ್ಲ, ಎಲ್ಲರ ಹೆಸರನ್ನು ಕೂಡ ಮೆನ್ಷನ್ ಮಾಡ್ತಾ ಇರೋದು. ಆಮೇಲೆ ಕೆಳದಿ ಶಿವಪ್ಪ ನಾಯಕ ಈತನ ಕಾಲದಲ್ಲಿ ಕೂಡ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಕರ್ನಾಟಕದ್ದು ಮಾಡ್ರನ್ ಹಿಸ್ಟ್ರಿ ಬರುತ್ತೆ. ಮಾಡ್ರನ್ ಹಿಸ್ಟ್ರಿ ಅಂದರೆ ಆಧುನಿಕ ಇತಿಹಾಸ. ಈ ಆಧುನಿಕ ಇತಿಹಾಸದಲ್ಲಿ ಏಕೀಕರಣ ಚಳುವಳಿ ನಡೆಯುತ್ತೆ. ಏಕೀಕರಣ ಚಳುವಳಿ ನಡೆದು ನಮಗೆ ಕರ್ನಾಟಕ ಅಂತೇಳಿ ದರ್ಜೆ ಕೊಡಿ ಅಂತೇಳ್ಬಿಟ್ಟು ಹೋರಾಡ್ತಾರೆ. ಮೇನ್ಲಿ ಯಾರಿರ್ತಾರೆ ಇದರಲ್ಲಿ? ಆಲೂರು ವೆಂಕಟರಾಯ 1956 ಅದಾದಮೇಲೆ ಸುಮಾರು ಜನ ಕವಿಗಳ ಹೆಸರುಗಳನ್ನು ಮೆನ್ಷನ್ ಮಾಡಿದ್ದಾರೆ ನಮ್ಮ ಹಿಸ್ಟ್ರಿಯಲ್ಲಿ. ಫಿಲ್ಮ್ ಸ್ಟಾರ್ಗಳೆಲ್ಲ ಇದ್ದಾರೆ. ಈ ರೀತಿಯಾದಂತಹ ಹಿಸ್ಟ್ರಿನ ಅತ್ಯಂತ ರೋಚಕವಾದ ಅತ್ಯಂತ ಅದ್ಭುತವಾದ ಹಿಸ್ಟ್ರಿನ ಹೊಂದಿರುವಂಥ ನಮ್ಮ ಈ ಕರ್ನಾಟಕ ರಾಜ್ಯ. ಈ ರೀತಿಯಾಗಿ ಏನಾದರೂ 10 ಮಾರ್ಕ್ಸಿಗೆ ಕೇಳಿದರೆ ನಾನು ಇಲ್ಲೇನು ಮೆನ್ಷನ್ ಮಾಡಿದ್ದೀನಿ, 3ನೇ ಶತಮಾನ, 1ನೇದು, 4ನೇ, 9, ಬಾದಾಮಿ ಚಾಲುಕ್ಯ, ರಾಯಷ್ಟ್ರಕೂಟ, ಹೊಯ್ಸಳ, ವಿಜಯನಗರ, ಬಹುಮನಿ, ಟಿಪ್ಪು ಸುಲ್ತಾನ್, ಮೈಸೂರು ಒಡೆಯರು, ರಕ್ಕಸದಂಗಡಿ ಕದನ, ಇಲ್ಲಿನ ಸಂಸ್ಕೃತಿ ಎಲ್ಲ ನೀವು ಬರಿತಾ ಹೋಗ್ಬಿಟ್ರೆ ನಿಮಗೆ ಟೈಮ್ ಸಾಕಾಗಲ್ಲ. ಬರಿಬೇಕಾಗಿರೋದು 3 ಪೇಜಸ್. ಇಷ್ಟೇ ಕೀ ಪಾಯಿಂಟ್ ಸಾಕು ನಾನು ಈ ಪೇಜಲ್ಲಿ ಹಿಡಿರೋದು. ಬಟ್ ಎನಿಹೋ ನಿಮ್ಮ ಬುಕ್ಕಲ್ಲಿ ಏನಿದೆ ಅನ್ನೋಂಥದ್ದು ನಾನು ಹೀಗೆ ಹೇಳ್ತಾ ಹೋಗ್ಬಿಡ್ತೇನೆ. ಐತಿಹಾಸಿಕ ಪೂರ್ವಗಳಲ್ಲಿ ಯೋಗ್ಯವಾದ ಸ್ಥಳವಾಗಿತ್ತು. ಕ್ರಿಸ್ತಪೂರ್ವ 3ನೇ ಶತಮಾನ ನಾನು ನಿಮಗೆ ಹೇಳಿದೆ. ಮೌರ್ಯ ಸಾಮ್ರಾಜ್ಯದ ಅಶೋಕ ಏನಿರ್ತಾನೆ ಅವನ ಶಾಸನಗಳೇ ಇಲ್ಲಿರುವಂಥ ಸಾಕ್ಷಿ ಅಂತ ಹೇಳ್ತಾರೆ. 400 ವರ್ಷಗಳ ಕಾಲ ಶಾತವಾಹನರು ಈ ಭೂಭಾಗವನ್ನು ಆಳಿದ್ದು ಪ್ರೂಫ್ಗಳಿದೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ಬನವಾಸಿಯನ್ನು ರಾಜಧಾನಿಯಾಗಿ ಇಟ್ಕೊಂಡು ಕದಂಬರು ಬಂದರು ಅಂತ ನಾನು ನಿಮಗೆ ಹೇಳಿದೆ. ಕದಂಬರು ಎಂಟ್ರಿ ಕೊಟ್ಟಿದ ತಕ್ಷಣ ಗಂಗರು ಎಂಟ್ರಿ ಕೊಡ್ತಾರೆ. 4ರಿಂದ 9ನೇ ಶತಮಾನ ಅಂತ ನಿಮಗೆ ಹೇಳಿದೆ ಸೇಮ್ ಟೈಮಲ್ಲಿ. ಸೊ ಅವರು ಕೂಡ ಇರ್ತಾರೆ. ಬಾದಾಮಿ ಚಾಲುಕ್ಯರು ಎಂಟ್ರಿ ಕೊಟ್ಟರು ಅಂತ ಹೇಳಿದೆ. ಇವ್ರು ಎಂಟ್ರಿ ಕೊಟ್ಬಿಟ್ಟು 2.5 ಶತಮಾನಗಳ ಕಾಲವನ್ನು ಆಡಳಿತನ ನಡೆಸ್ತಾರೆ. 2ನೇ ಪುಲಕೇಶಿ ಉತ್ತರ ಪತೇಶ್ವರ ಅಂತೇಳಿ ಹರ್ಷವರ್ಧನನ ಸೋಲಿಸಿದ್ದಕ್ಕೆ ಅವನಿಗೆ ಬಿರುದು ಬರುತ್ತೆ. ಇದಲ್ಲದೆ ಅವನು ಮಾಳ್ವ, ಗುರ್ಜರ, ಕೋಸಾಲ, ಕಳಿಂಗ ಎಲ್ಲ ಪ್ರದೇಶಗಳನ್ನು ಗೆದ್ದು ಕಂಚಿಯ ಮಹೇಂದ್ರ ವರ್ಮನ್ನು ಕೂಡ ಸೋಲಿಸಿರ್ತಾನೆ ಅವನು. ಈ ರೀತಿಯಾದಂತಹ ಒಂದು ಫೇಮಸ್ ಕೋಟ್ಸ್ಗಳೆಲ್ಲ ಇದೆ. ಚೀನಾದಿಂದ ಬಂದವರೆಲ್ಲ ವರ್ಣನೆ ಕೂಡ ಎಲ್ಲ ಮಾಡಿದ್ದಾರೆ. ಕಂಪ್ಲೀಟಾಗಿ ಈ ರೀತಿ ಎಲ್ಲ ಇದ್ರು, ಈ ರೀತಿ ಅಂತ ರಾಜರುಗಳೆಲ್ಲ ವರ್ಣನೆ ಕೂಡ ಮಾಡಿದ್ದಾರೆ. ಸೊ ಕರ್ನಾಟಕ ಬಲಂ ಅಜೇಯಂ ಅನ್ನುವಂಥ ಬಿರುದು ಕೂಡ ಅವನಿಗಿರುತ್ತೆ ಇಮ್ಮಡಿ ಪುಲಕೇಶಿಗೆ. ಯುನ್ಸಾಂಗ್ ಅಂತ ಒಬ್ಬ ಚೀನಾದಿಂದ ಬಂದಿರ್ತಾನೆ ಹಾಗೆ ಪ್ರವಾಸ ಅಂತ. ಸೊ ಅವನು ವರ್ಣನೆ ಮಾಡಿದಂಥ ವಿಷಯಗಳಿದೆ. ಸೊ ಇದಿಷ್ಟಿಲ್ಲದೆ ಇವರೆಲ್ಲ ಏನು ಮಾಡಿದ್ದಾರೆ, ಬಾದಾಮಿ, ಪಟ್ಟದಕಲ್, ಐಹೊಳೆ, ಮಹಾಕೂಟ ಇಂಥ ಮುಂತಾದ ಕಡೆ ಅತ್ಯಂತ ಸುಂದರವಾದ ಶಿಲ್ಪಿಗಳನ್ನು ಇನ್ನೂ ಕೂಡ ಉಳಿಸೋಗಿದ್ದಾರೆ. ಓಕೆ, ಲೆಟ್ ಸ್ಟಾರ್ಟ್ ಚಾಳುಕ್ಯರ ಹತ್ರ ಬರೋಣ ಈಗ ನಾವು. ಓಕೆನಾ, ಇನ್ ಕೇಸ್ ನಾವು ಚಾಳುಕ್ಯರ ಹತ್ರ ಬಂದರೆ 1ನೇ ಕೃಷ್ಣ ಅಂತ ಒಬ್ಬ ಫೇಮಸ್ ಇರ್ತಾನೆ. ಎಲ್ಲೋರದಲ್ಲಿ ಒಂದೇ ಕಲ್ಲಿನಿಂದ ಕೆತ್ತಿರಿಸುವಂಥ ಕೈಲಾಸನಾಥ ದೇವಾಲಯ ಕೇಳಿರ್ತೀರ. ಇದು ರಾಷ್ಟ್ರಕೂಟದ್ದು ಒಂದು ಫೇಮಸ್ಸು ಏನಾಗಿದೆ ಅಂತಂದರೆ ಒಂದು ದೇವಾಲಯ, ಸಂಸ್ಕೃತಿ, ಅವ್ರು ಕೊಟ್ಟಿರುವಂಥ ಕೊಡುಗೆ. 3ನೇ ಗೋವಿಂದ ಇಲ್ಲಿಂದ ಒಬ್ಬ ಫೇಮಸ್ಸು ರಾಜ. ಆಮೇಲೆ ಕವಿರಾಜ ಮಾರ್ಗ ಅನ್ನೋನೇನಿರ್ತಾನಲ್ವಾ, ಅವನು ಅಮೋಘ ವರ್ಷ ನೃಪತುಂಗ ಅನ್ನುವಂತಹ ಒಂದು ಕನ್ನಡದ ಮೊದಲನೇ ಒಂದು ಕೃತಿನ ಕೊಡ್ತಾನೆ. ಅದಾದಮೇಲೆ ಈ ರಾಜ್ಯ ಮುಂದೆ ಕಲ್ಯಾಣದ ಚಾಳುಕ್ಯರ ವಶವಾಯಿತಂತೆ. ಆಮೇಲೆ ಬೇಲೂರು, ಹಳೆಬೀಡು, ಸೋಮನಾಥಪುರದ ಅತ್ಯಂತ ಸುಂದರ ರಚನೆಗಳ ಮೂಲಕ ವಿಶ್ವಾದ್ಯಂತ ಪ್ರಸಿದ್ಧವಾದ ರಾಜ್ಯವಂಶ ಹೊಯ್ಸಳರದಾಗಿತ್ತು. ಈ ರೀತಿಯಾಗಿ ತುಂಬ ಸಿಂಪಲ್ ಆಗಿ ಹೇಳಿದ್ದಾರೆ. ಇದನ್ನೇನು ನಾನು ಮತ್ತೆ ಹೇಳಿ ನಿಮಗೆಲ್ಲ ಮತ್ತೊಂದ್ಸಲ ರಿಪೀಟ್ ಮಾಡಿಸುವಂಥದ್ದಲ್ಲ. 13ನೇ ಶತಮಾನದಲ್ಲಿ ದಕ್ಷಿಣ ಭಾರತದಿಂದ ಮೊಹಮ್ಮದಿಯರ ದಾಳಿಗಳು ಶುರುವಾಗುತ್ತೆ. ಪರಕೀಯರ ದಾಳಿಗಳಿಂದ ಇಲ್ಲಿ ಹಕ್ಕಬುಕ್ಕರು ಅದೇ ಗ್ಯಾಪಲ್ಲಿ ಇವ್ರೇನು ಮಾಡ್ತಾರೆ ಅಂತಂದರೆ ವಿಜಯನಗರದಲ್ಲಿ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾರೆ. ಸೊ ಪ್ಯಾರ್ಲಲ್ಲಿ ಈ ಕಡೆ ವಿಜಯನಗರ ನಡೆಯುತ್ತೆ, ಈ ಕಡೆ ಬಹುಮನಿ ಸುಲ್ತಾನ್ರುಗಳದ್ದು ಕೂಡ ಸಾಮ್ರಾಜ್ಯ ಪ್ಯಾರ್ಲಲ್ಲಿ ನಡೀತಾ ಇರುತ್ತೆ. ಎರಡಕ್ಕೂ ಕೂಡ ಕ್ಲಾಶ್ ಉಂಟಾಗುತ್ತೆ. ಒಂದು ಮಿಡ್ಲಲ್ಲಿ ರಕ್ಕಸ್ ತಂಗಡಿ ಕದನ ಶುರು ಆಗುತ್ತೆ. ಇದರಿಂದ ಎಷ್ಟೋ ನಾಶಗಳಾಗುತ್ತೆ, ಸರಿನೂ ಆಗುತ್ತೆ. ಕರ್ನಾಟಕದ ಸಂಸ್ಕೃತಿಯ ರಕ್ಷಣೆಗೋಸ್ಕರ ಜವಾಬ್ದಾರಿನ
ಮೆಟ್ಟಿ ಕೆಳದಿ ಶಿವಪ್ಪ ನಾಯಕ ಅಂತ ಎಂಟ್ರಿ ಕೊಡ್ತಾರೆ. ಸೊ ಇವ್ರ ಬಗ್ಗೆ ಒಂದೆರಡು ಲೈನ್ಸ್ ಇದೆ, ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ಮೈಸೂರು ಒಡೆಯರ್ಗಳು ಕೂಡ ಎಂಟ್ರಿ ಕೊಡ್ತಾರೆ. ಓಕೆ, ಈ ರೀತಿಯಾದಂಥ ವಿಷಯಗಳನ್ನ ನೀವು ಬರಿತಾ ಹೋಗಬೇಕು. ಇಲ್ಲಿ ಯದುರಾಯ್ ಅನ್ನುವಂಥವ್ರು ಚಿಕ್ಕದೇವರಾಯ ಒಡೆಯರ್ ಬಗ್ಗೆ, ಚಾಮರಾಜ ಒಡೆಯರ್ ಬಗ್ಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಬೇಸಿಕ್ ಅಷ್ಟೇ, ಇದನ್ನೇನು ಅಷ್ಟೊಂದು ಡೀಪಾಗಿ ಏನು ಹೇಳಿಲ್ಲ, ಜಸ್ಟ್ ಬೇಸಿಕ್ ಆಗಿ ಹಾಗೆ ನೋಡಿ. ಆಮೇಲೆ ಈ ಮೈಸೂರು ಅರಸರ ಟೈಮಲ್ಲಿ ಇದ್ದಂತಹ ಸಿ ರಂಗಾಚಾರ್ಲು, ಶೇಷಾದ್ರಿ ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್, ಇಂಥ ಒಂದು ಹೈಯೆಸ್ಟ್ ಕಾರ್ಯಕ್ಷಮತೆ ಇರುವಂಥ ದಕ್ಷ ಅಧಿಕಾರಿಗಳಿವರು. ಮೈಸೂರು ಒಡೆಯ ಟೈಮಲ್ಲಿ ಒಳ್ಳೆಯ ದಕ್ಷ ಅಧಿಕಾರಿಗಳಿವರು. ಈಗ ಸೆಕ್ರೆಟ್ರಿ ಅಂತಾರೆ ಗೊತ್ತಾ, ಅಂದರೆ ಗೌರ್ಮೆಂಟ್ ಇದೆ ಅಂತಂದರೆ ಅದಕ್ಕೊಬ್ಬರು ಸೆಕ್ರೆಟ್ರಿಗಳು ಇದ್ದೇ ಇರ್ತಾರೆ ಸೈಡಿಗೆ. ಈ ಸೆಕ್ರೆಟ್ರಿಗಳ ಥರ ಇವರೆಲ್ಲ ಚೀಫ್ ಆಗಿದ್ದವರು ಆ ಟೈಮಲ್ಲಿ. ಅವರೆಲ್ಲ ಕಟ್ಟಿದಂಥ ಒಂದು ಒಳ್ಳೊಳ್ಳೆ ಸಾಧನೆಗಳು ಸುಮಾರಿದೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಹೆಣ್ಮಕ್ಳದಂತ ಕಿತ್ತೂರು ರಾಣಿ ಚೆನ್ನಮ್ಮ, ಇನ್ನು ಬೇರೆ ಸಂಗೊಳ್ಳಿ ರಾಯಣ್ಣ, ಬಾಬಾ ಸಾಹೇಬ್, ಮುಂಡರಗಿ ಭೀಮರಾಯ್, ಓಕೆನಾ, ಭೀಮರಾಯ. ಅದಾದಮೇಲೆ ಹಲಗಲಿಯ ಬೇಡರು, ರಾಜ ವೆಂಕಟಪ್ಪ, ಇಂಥರೆಲ್ಲರೂ ಕೂಡ ಎಂಟ್ರಿ ಕೊಡ್ತಾರೆ. ನಿಜಲಿಂಗಪ್ಪ, ಸುಮಾರು ಹೆಸರುಗಳಿದೆ ಹಿಸ್ಟ್ರಿ ನೋಡೋಕ್ಕೆ. ಈ ರೀತಿಯಾದಂತೆಲ್ಲ ಹಿಸ್ಟ್ರಿ ಕೊಟ್ಬಿಟ್ಟು ನಮ್ಮ ದೇಶದಲ್ಲಿ ಒಂದು ರೆವಲ್ಯೂಷನ್ ಬರುತ್ತೆ ಅನ್ನುವಂಥ ನಮ್ಮ ರಾಜ್ಯದಲ್ಲಿ ಒಂದು ರೆವಲ್ಯೂಷನ್ ಬರುತ್ತೆ ಅನ್ನುವಂಥ ನೀವು ಹಿಸ್ಟ್ರಿನ ಒಂದ್ಸಲ ಕನ್ಕ್ಲೂಡ್ ಮಾಡಿ. ದಟ್ಸ್ ಎನಫ್ ಫಾರ್ ದ 10 ಮಾರ್ಕ್ಸ್. ಅದ್ರ ಮೇಲೆ ಏನು ಬೇಕಾಗಲ್ಲ. ಮತ್ತೊಂದ್ಸಲ ನೀವು ಓದ್ಕೊಳ್ಳಿ, ನಾನು ಹೇಳಿದ್ದೆ ಫೈನಲ್ ಅನ್ನೋದಕ್ಕಿಂತ ನೀವು ಮತ್ತೊಂದ್ಸಲ ನಮ್ಗೆ ಕೊಟ್ಟಿರೋ ಸೋರ್ಸನ್ನು ಓದ್ಕೊಳ್ಳಿ, ಅದೇ ಸೋರ್ಸನ್ನು ರಿಪೀಟ್ ಮಾಡಿ ಎನಫು. ಮುಂದಿನ ವೀಡಿಯೋಸ್ಗಳಲ್ಲಿ ಮತ್ತೆ ಇನ್ನು ಉಳಿದಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಾಗಿದೆ, ಅದನ್ನು ಒಂದ್ಸಲ ಚೆಕ್ಔಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ನೋಡೋದಲ್ಲ, ನಿಮ್ಮ ಫ್ರೆಂಡ್ಸಿಗೂ ಕೂಡ ನಡೀತಾ ಇರೋವಂಥ ಕೋಚಿಂಗ್ಸ್ ಬಗ್ಗೆ ಡಿಸ್ಕಸ್ ಮಾಡಿ, ಹೆಲ್ಪ್ಫುಲ್ ಆಗುತ್ತೆ ಎಲ್ರಿಗೂ ಕೂಡ. ಸೊ ಥ್ಯಾಂಕ್ ಯು ವೆರಿ ಮಚ್.